ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯು ಹನುಮಂತ ವಾಹನದಲ್ಲಿ ಭಕ್ತರನ್ನು ಅನುಗ್ರಹಿಸಿದರು. ತಿರುಪತಿ ಬಳಿಯ ಶ್ರೀನಿವಾಸ ಮಂಗಾಪುರಂನಲ್ಲಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಜರುಗುತ್ತಿವೆ. ಉತ್ಸವಗಳ ಭಾಗವಾಗಿ 7ನೇ ದಿನವಾದ ಶನಿವಾರ ಬೆಳಿಗ್ಗೆ ಸ್ವಾಮಿಗೆ ಹನುಮಂತ ವಾಹನ ಸೇವೆಯು ನಡೆಯಿತು. ಮೊದಲು ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಶ್ರೀರಾಮನ ಅಲಂಕಾರದಲ್ಲಿ ಚಿನ್ನದ ಆಭರಣಗಳು, ಪಟ್ಟು ಪೀತಾಂಬರಗಳು ಮತ್ತು ಸುಗಂಧಭರಿತ ಹೂಮಾಲೆಗಳಿಂದ ದೈವಿಕವಾಗಿ ಅಲಂಕರಿಸಿದರು. ನಂತರ ಸ್ವಾಮಿ ಮತ್ತು ಅಮ್ಮನವರನ್ನು ಹನುಮಂತ ವಾಹನದ ಮೇಲೆ ಆಸೀನಗೊಳಿಸಿ ಕರ್ಪೂರ ದಾರತಿಯನ್ನು ಸಮರ್ಪಿಸಲಾಯಿತು. ಗಜಗಾಂಭೀರ್ಯದಲ್ಲಿ ಆನೆಗಳು ಮುಂದೆ ಸಾಗುತ್ತಿರಲು ಭಕ್ತರ ಕೋಲಾಟ, ನೃತ್ಯ ಪ್ರದರ್ಶನಗಳ ನಡುವೆ ಭಗವಂತನ ಹನುಮಂತ ವಾಹನ ಸೇವೆಯು ಶ್ರೀನಿವಾಸ ಮಂಗಾಪುರದ ಪ್ರಮುಖ ಬೀದಿಗಳಲ್ಲಿ ಭಕ್ತಿಯಿಂದ ಸಾಗಿತು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹಕ್ಕೆ ಪಾತ್ರರಾದರು.
ತಿರುಪತಿ ನಗರದ ಕಪಿಲ ತೀರ್ಥ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಫೆಬ್ರವರಿ 8ರಿಂದ 16ರವರೆಗೆ ವಾರ್ಷಿಕ ಬ್ರಹ್ಮೋತ್ಸವಗಳು ಅತ್ಯಂತ ವೈಭವ ಮತ್ತು ಅದ್ಧೂರಿಯಾಗಿ ನಡೆಯುತ್ತಿವೆ. ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಶ್ರೀ ಸೋಮನಾಥ ಸೌರಾಷ್ಟ್ರವಾಸ ಸೋಮಸುಂದರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಶ್ರೀ ಸೋಮನಾಥ ಸೌರಾಷ್ಟ್ರವಾಸ ಸೋಮಸುಂದರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಆಂಧ್ರಪ್ರದೇಶ ಚಿತ್ತೂರು ಜಿಲ್ಲೆ ಪಾಲಸಮುದ್ರ ಮಂಡಲ ರಾಚಪಾಳ್ಯ ಗ್ರಾಮದಲ್ಲಿರುವ ಶ್ರೀ ಬಾಲಗುರುನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಸಂಭ್ರಮಾಚರಣೆಗೆ ಸಿದ್ಧತೆಗಳನ್ನು ಮಾಡಲಾಗಿದ್ದು, ಈ ಕುರಿತು ಆಲಯದ ಸಮಿತಿ ಸದಸ್ಯರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು.
ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ಕ್ಷೀರಾಭಿಷೇಕದೊಂದಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಅಲಂಕಾರ ಪೂಜೆಯೊಂದಿಗೆ ಮಹಾಪೂಜೆಯನ್ನು ಮಾಡಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಸೇರಿದೆ ನಿನ್ನ ವೆಂಕಟರನ್ನ, ಸೇರಿದೆ ನಿನ್ನ ವೆಂಕಟರನ್ನ, ಪಾಲಿಸು ಎನ್ನ ಅಪಾರ ಜನುಮ ದೈವವೆಂದು, ಸೇರಿದೆ ನಿನ್ನ ವೆಂಕಟರನ್ನ. ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರದಲ್ಲಿ ವೀಕ್ಷಿಸಿ. ನಿಮ್ಮ ನೆಚ್ಚಿನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ.
ಪರಮ ಪೂಜ್ಯ ಶೃಂಗೇರಿ ಉಭಯ ಜಗದ್ಗುರು ಮಹಾಸ್ವಾಮಿಗಳವರ ಪರಮಾನುಗ್ರಹದೊಂದಿಗೆ ಪೂಜ್ಯ ಶ್ರೀ 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 ಶ್ರೀಕಾಂತಾನಂದ ಸರಸ್ವತಿ ಸ್ವಾಮಿಗಳವರ ಕೃಪಾಶೀರ್ವಾದದೊಂದಿಗೆ ರುದ್ರ ಬಳಗದ ವತಿಯಿಂದ ರುದ್ರ ಪಾರಾಯಣವನ್ನು ಎಸ್ವಿಬಿಸಿ ಕನ್ನಡ ವಾಹಿನಿ ಸ್ಟುಡಿಯೋದಲ್ಲಿ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಶೇಷಗಿರಿ ಬಾಬು ಆಧ್ಯಾತ್ಮಿಕ ಚಿಂತಕರು, ಧಾರ್ಮಿಕ ಚಿಂತಕರು, ಅನುಷ್ಠಾನಪರರು, ಪರಮೇಶ್ವರನ ಪರಮ ಉಪಾಸಕರು, ಶಂಕರರ ಪರಮ ಆರಾಧಕರು, ಅಧ್ಯಕ್ಷರು, ರುದ್ರಬಳಗ ಚಾರಿಟೇಬಲ್ ಟ್ರಸ್ಟ್ ರವರು ರುದ್ರ ಪಾರಾಯಣದ ಬಗ್ಗೆ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಮಹಾಸರಸ್ವತಿಯೇ ನಮಃ. ಕೋಟಿ ರುದ್ರದ ಸಂಕಲ್ಪವನ್ನು ಶ್ರೀ 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 ಶ್ರೀಕಾಂತಾನಂದ ಸರಸ್ವತಿಗಳು ಮಾಡಿರ್ತಕ್ಕಂಥದ್ರಲ್ಲಿ ಈ ಲೋಕ ಕಲ್ಯಾಣಾರ್ಥಕ್ಕಾಗಿ ಮಾಡಿರ್ತಕ್ಕಂತಹ ಈ ಕೋಟಿ ರುದ್ರದ ಜಪ ಸಂಖ್ಯೆಗಾಗಿ ನಾವು ಬೆಂಗಳೂರಲ್ಲಿ ರುದ್ರಬಳಗ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದ್ವಿ. ಇದು ರುದ್ರಬಳಗ ಚಾರಿಟೇಬಲ್ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿರ್ತಕ್ಕಂಥ ಸಂಸ್ಥೆ. ಇದರಲ್ಲಿ ನಾವು 1800 ಜನ ಈಗ ಸದಸ್ಯರಿದ್ದೀವಿ. ಇದು ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆ. 1800 ಜನ ಸದಸ್ಯರಿದ್ದೀವಿ. ನಾವು 2020ರಲ್ಲಿ ಗುರುಗಳು ಶುರು ಮಾಡಿರ್ತಕ್ಕಂತಹ ಕೋಟಿ ರುದ್ರದ ಸಂಕಲ್ಪಕ್ಕಾಗಿ ನಾವು ಅಲ್ಲಲ್ಲಿ ರುದ್ರಪಾರಾಯಣಗಳನ್ನು ಮಾಡ್ತಿದ್ದೀವಿ. ಈಗ ಸುಮಾರು 68 ಲಕ್ಷ ಜಪ ಆಗಿದೆ, ರುದ್ರ ಜಪ ಆಗಿದೆ. ಕೋಟ್ಯಾಧಿಕ ಆಗಬೇಕು ಅನ್ನೋ ಉದ್ದೇಶದಲ್ಲಿ
ಇದು ಸಂಕಲ್ಪ 2030 ಜನವರಿ 18ನೇ ತಾರೀಕಿಗೆ ಸಾಂಗತ ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಸಂಕಲ್ಪದಿಂದ ಈ ರುದ್ರ ಪಾರಾಯಣವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈಗ ಶೃಂಗೇರಿ ಜಗದ್ಗುರುಗಳು, ಉಭಯ ಜಗದ್ಗುರುಗಳ ಆಶೀರ್ವಾದದಿಂದ ಬಹಳ ಚೆನ್ನಾಗಿ ರುದ್ರಪಾರಾಯಣಗಳು ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ಬೆಂಗಳೂರಲ್ಲಿ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಶೃಂಗೇರಿ ಶಂಕರಮಠ ಚಾಮರಾಜಪೇಟೆಯಲ್ಲಿ ಮೊದಲನೇ ಶನಿವಾರ ನಾವು ಮಹಾರುದ್ರವನ್ನು ಮಾಡ್ತಾ ಇದ್ದೀವಿ. ಹಾಗೆ JP ನಗರದ ಶಂಕರಮಠದಲ್ಲೂ ಕೂಡ ನಾವು ಮಹಾರುದ್ರವನ್ನು ಮೊದಲನೇ ಭಾನುವಾರದಂದು ಮಾಡ್ತಾ ಇದ್ದೀವಿ. ಹಾಗೆ ಶೃಂಗೇರಿ ಶಾರದೆ ದೇವಸ್ಥಾನ ಗಿರಿನಗರದಲ್ಲೂ ಕೂಡ ಮಹಾರುದ್ರವನ್ನು ಮಾಡ್ತಾ ಇದ್ದೀವಿ. ಹೀಗೆ ಕರುಮಾರಿಯಮ್ಮನ ದೇವಸ್ಥಾನ RR ನಗರ ಹಲವಾರು ಪ್ರದೇಶಗಳಲ್ಲಿ ನಾವು ಪ್ರತಿ ವಾರವೂ ಒಂದು ಮಹಾರುದ್ರವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಎಲ್ಲೆಂದರೆ ಯಾರ ಮನೆಗಳಲ್ಲೂ ಕೂಡ ನಮ್ಮನ್ನು ಆಹ್ವಾನಿಸಿದ್ರೆ ಅಲ್ಲಿ ಹೋಗಿ ಒಂದು ಶತರುದ್ರವನ್ನು ಕೂಡ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಎಲ್ಲರ ಮನೆಯಲ್ಲೂ ಕೂಡ ನಮ್ಮ ರುದ್ರ ಬಳಗದ ಎಲ್ಲ ಸದಸ್ಯರು ಸಾಮಾನ್ಯವಾಗಿ 15-20 ಜನ ಸದಸ್ಯರು ಹೋಗಿ ನಾವು ಅಲ್ಲಿ ರುದ್ರಪಾರಾಯಣವನ್ನು ಮಾಡ್ಕೊಂಡು ಬರ್ತಿದ್ವಿ. ರುದ್ರಪಾರಾಯಣ ಆಗ್ತಿದೆ. ಇದು ನಮ್ಮ ಉದ್ದೇಶ ಕೋಟಿ ರುದ್ರಕ್ಕೆ ಆಗಬೇಕು ಅಂತ, ಕೋಟಿ ಅತ್ಯಧಿಕವಾಗಬೇಕು ಅನ್ನೋ ಉದ್ದೇಶದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಸೌಖ್ಯದಿಂದ ಇರಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಗುರುಗಳ ಸಂಕಲ್ಪ, ಉಭಯ ಜಗದ್ಗುರುಗಳ ಆಶೀರ್ವಾದ. ನಾವು ಎಲ್ಲರಲ್ಲೂ ಬೇಡ್ಕೊಳ್ಳೋದೇನಪ್ಪ ಅಂದರೆ ಮನೆಯಲ್ಲಿ ರುದ್ರ ಮತ್ತು ಮನೆಯಲ್ಲಿ ರುದ್ರ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಮನೆಯಲ್ಲಿ ರುದ್ರ ಅಂದರೆ ಪ್ರತಿದಿನವೂ ಗುರುಮುಖೇನ ಪಾಠ ಆಗಿರ್ತಕ್ಕಂತಹ ಬ್ರಾಹ್ಮಣ ಮಹನೀಯರು ಎಲ್ಲರೂ ಕೂಡ ಮನೆಯಲ್ಲಿ ಒಂದು ರುದ್ರ ಅಥವಾ 11 ರುದ್ರಗಳನ್ನಾದರೂ ಮಾಡಿದ್ದು ಪ್ರತಿದಿನ ನಮಗೊಂದು ಸಂಖ್ಯೆಯನ್ನು ಕಳಿಸ್ಬೇಕು. ಆಮೇಲೆ ಮನೆಯಲ್ಲಿ ರುದ್ರ ಅಂತಂದರೆ ನಿಮ್ಮ ಸ್ಥಳಗಳಲ್ಲಿ ಒಂದು ಏರಿಯಾದಲ್ಲಿ ಯಾರ ಮನೆಯಲ್ಲಾದರೂ ಹೋಗಿ ಪ್ರತಿದಿನ ಸಾಯಂಕಾಲನೋ ಬೆಳಗ್ಗೆನೋ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ 11 ಜನ ಹೋಗಿ ಶತರುದ್ರವನ್ನು ಮಾಡಿ ಅದರ ಸಂಖ್ಯೆಯನ್ನು ಕೂಡ ಕೋಟಿ ರುದ್ರಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ಹಾಗೆ ಕರ್ನಾಟಕದಲ್ಲೂ ಆಂಧ್ರದಲ್ಲೂ ಮತ್ತು ತಮಿಳುನಾಡಿನಲ್ಲೂ ಕೂಡ ನಮ್ಮ ನೆರೆ ರಾಜ್ಯಗಳಾಗಿರ್ತಕ್ಕಂಥದ್ರಲ್ಲೂ ಕೂಡ ಎಲ್ಲರಲ್ಲೂ ನಾವು ಬೇಡ್ಕೋತಾ ಇದ್ದೀವಿ. ಇದೇ ರೀತಿ ರುದ್ರ ಪಾರಾಯಣವನ್ನು ಮಾಡಿ ನಮಕ ಚಮಕಗಳನ್ನು ಪಾರಾಯಣ ಮಾಡಿ ನಮಗೆ ಸಂಖ್ಯೆಯನ್ನು ಕೊಟ್ಟರೆ ಕೋಟ್ಯಾಧಿಕಕ್ಕಾಗಿ ರುದ್ರ ಪಾರಾಯಣಕ್ಕಾಗಿ ಇದು ಸಂಖ್ಯೆ ಸೇರುತ್ತೆ ಅಂತಕ್ಕಂಥದ್ದು ತಮ್ಮೆಲ್ಲರಲ್ಲೂ ಕೂಡ ನಾವು ಮತ್ತೆ ಬೇಡ್ಕೋತಾ ಇದ್ದೀವಿ. ಹೀಗೆ ನಮ್ಮಲ್ಲಿ ಈಗ 1700 ಜನ ಇದ್ದಾರೆ. ನಮ್ಮ ಬಳಗದಲ್ಲಿ ಎಲ್ಲ ಬಾಗಿಲುಗಳು ಓಪನ್ ಇದೆ. ಯಾರು ಬೇಕಾದರೂ ಅಂದರೆ ಬ್ರಾಹ್ಮಣ ಮಹನೀಯರು ರುದ್ರ ಪಾಠ ಆಗಿರ್ತಕ್ಕಂಥವ್ರು, ಗುರುಮುಖೇನ ಪಾಠ ಆಗಿರ್ತಕ್ಕಂಥವರು ನಮ್ಮ ಬಳಗದಲ್ಲಿ ಸೇರಬಹುದು. ಸೇರಿಕೊಂಡು ನಾವೆಲ್ಲೆಲ್ಲಿ ಪಾರಾಯಣ ಮಾಡ್ತಿರ್ತೀವೋ ಅಲ್ಲಿ ತಮಗೆ ವಾಟ್ಸಪ್ ಮೂಲಕ ನಿಮಗೆಲ್ಲ ವಿಷಯ ಗೊತ್ತಾಗ್ತಿರ್ತದೆ. ಬಂದು ರುದ್ರಪಾರಾಯಣ ಮಾಡಬೇಕು, ನಾವೆಲ್ಲೆಲ್ಲಿ ರುದ್ರ ಮಾಡ್ತಿದ್ದೀವಿ ರುದ್ರಪಾರಾಯಣ ಮಾಡಬೇಕು. ಇದರಲ್ಲಿ ಬರೀ ನಿಷ್ಕಾಮ ಸೇವೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಅಪೇಕ್ಷೆ ಇಲ್ಲ. ಸೇವೆಯನ್ನು ನಿರಪೇಕ್ಷೆಯಿಂದ ಯಾವುದೇ ಅಪೇಕ್ಷೆ ಇಲ್ದಿರ ನಿಷ್ಕಾಮವಾಗಿ ನಮ್ಮೆಲ್ಲ ಗುರುಬಂಧುಗಳು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚಾಗಿ ಸೀನಿಯರ್ ಸಿಟಿಸನ್ಸು ಜಾಸ್ತಿ ಜನ ಇದ್ದಾರೆ. ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡಿರೋದೇ ಸೀನಿಯರ್ ಸಿಟಿಸನ್ಸ್ಗೋಸ್ಕರ, ಈ ಸತ್ಸಂಗ ಮಾಡಿರೋದೇ ಸೀನಿಯರ್ ಸಿಟಿಸನ್ಸ್ಗೋಸ್ಕರ. ಹಾಗೆ ಅಂಥೇಳಿ ಯುವಕರು ಬರಬಾರ್ದು ಅಂತಲ್ಲ, ಯುವಕರು ಮೊದಲಲ್ಲಿರ್ತಾರೆ, ಸೀನಿಯರ್ ಸಿಟಿಸನ್ಸು ಅವ್ರನ್ನ ಫಾಲೋ ಮಾಡ್ತಿರ್ತಾರೆ. ಹಾಗಾಗಿ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ರುದ್ರ ಪಾರಾಯಣವನ್ನು ಮಾಡಬೇಕು. ರುದ್ರಮರ್ಚೇತ್, ನಾವು ರುದ್ರರಾಗಿ ರುದ್ರನ ಅರ್ಚನೆ ಮಾಡೋಣ. ಆಗ ನಾವು ರುದ್ರ ಎಲ್ಲಿದ ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತಿ ತನ್ಮೇ ಶಿವಸಂಕಲ್ಪಮಸ್ತು ಅಂತ ನಾವು ಎಲ್ಲಿ ಈಶ್ವರನನ್ನು ಪ್ರಾರ್ಥನೆ ಮಾಡ್ತಿರ್ತೀವಿ ಅಲ್ಲಿ ಭಗವಂತ ನಮ್ಮ ಎದುರುಗಡೆ ಇರ್ತಾನೆ, ನಮ್ಮ ಜೊತೆಲಿ ಇರ್ತಾನೆ, ನಮ್ಮನ್ನೆಲ್ಲರೂ ಕಾಪಾಡ್ತಾನೆ ಅಂತ ಶಾಸ್ತ್ರಗಳು ಹೇಳುತ್ತೆ, ಜಗದ್ಗುರುಗಳು ಹೇಳ್ತಾರೆ. ಇದನ್ನು ನಾವೆಲ್ಲ ಇದೇ ರೀತಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರಬೇಕು ಅಂತ ಎಲ್ಲರಲ್ಲೂ ಕೂಡ ಮತ್ತೆ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಬೆಂಗಳೂರಿನ ಮಲ್ಲೇಶ್ವರಂ ಸುಧೀಂದ್ರ ನಗರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನಕ್ಕೆ ಬೆಳ್ಳಿ ಕವಚ ಧಾರಣೆ ಮಾಡಿ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ವಿವಿಧ ಬಗೆಯ ದೀಪಗಳಿಂದ ಆರತಿಯನ್ನು ಬೆಳಗಲಾಯಿತು. ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ರಾಯರಿಗೆ ನಡೆದ ಆರತಿಯನ್ನು ಕಣ್ತುಂಬಿಕೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಜಗದ್ಗುರು ಶ್ರೀ 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 ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಕರ್ನಾಟಕದ ದಕ್ಷಿಣಾನ್ಯಾಯ ಪೀಠ ಶ್ರೀ ಶೃಂಗೇರಿ ಶಾರದಾಂಬೆ ಸುಕ್ಷೇತ್ರದ ಕುರಿತು ಒಂದು ವಿಶೇಷ ವರದಿ.
ಮಲೆನಾಡಿನ ಸರಹದ್ದಿನಲ್ಲಿ ಸುಂದರ ಸಹ್ಯಾದ್ರಿಯ ಮಡಿಲಿನಲ್ಲಿ ಕಣ್ಮನಗಳಿಗೆ ಆನಂದ ನೀಡುವ ನೈಸರ್ಗಿಕ ಸೌಂದರ್ಯದಿಂದ ಕಂಗೊಳಿಸುವ ತುಂಗಾ ನದಿ ತೀರದ ಪರಿಸರದಲ್ಲಿ ನೆಲೆಗೊಂಡಿರುವ ಪವಿತ್ರ ಕ್ಷೇತ್ರ ಶೃಂಗೇರಿ. ರಾಮಾಯಣ ಕಾಲದಿಂದಲೂ ಪವಿತ್ರ ತಪೋಭೂಮಿಯಾಗಿತ್ತು ಶ್ರೀ ಕ್ಷೇತ್ರ ಶೃಂಗೇರಿ. ಹರಿತಮಯವಾದ ಪರಿಸರಗಳ ಮಧ್ಯೆ ನೆಲೆಸಿರುವ ಶೃಂಗೇರಿ ವಿದ್ಯಾಧಿ ದೇವತೆಯಾದ ಶ್ರೀ ಶಾರದಾ ಮಾತೆಯ ದಿವ್ಯ ಸಾನ್ನಿಧ್ಯವನ್ನು ಹೊಂದಿದೆ. ಶೃಂಗೇರಿ ಎಂಬ ಹೆಸರು ಕೇಳಿದೊಡನೆ ನಮ್ಮ ಕಣ್ಣ ಮುಂದೆ ಶಾರದಾಂಬೆಯ ದಿವ್ಯ ಮಂಗಳ ಮೂರ್ತಿ ಗೋಚರವಾಗುತ್ತೆ. ಅಷ್ಟೇ ಅಲ್ಲದೆ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಮತ್ತು ಅದ್ವೈತ ದರ್ಶನವು ನೆನಪಿಗೆ ಬರುವುದು. ಇದು ಭಕ್ತರ ಮನದಲ್ಲಿ ಕಳೆದ 1200 ವರ್ಷಗಳಿಗಿಂತಲೂ ಮಿಗಿಲಾಗಿ ಸ್ಥಿರವಾಗಿರಲು ಭಕ್ತಿ ಭಾವನೆಗೆ ನಿದರ್ಶನವಾಗಿದೆ. ಶೃಂಗೇರಿ ಅಥವಾ ಶೃಂಗಗಿರಿ ಎಂದು ಈ ಪ್ರದೇಶವು ಪ್ರಸಿದ್ಧವನ್ನು ಪಡೆದಿದೆ. ಈ ಸ್ಥಳಕ್ಕೆ ಈ ಹೆಸರು ಮಹಾಮಹಿಮರಾದ ಋಷಿಶೃಂಗ ಮುನಿಗಳಿಂದ ಪ್ರಾಪ್ತಿಸಿರುವುದು. ಈ ಬಗೆಗಿನ ವಿವರಣೆಯನ್ನು ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಕಾಣಬಹುದು. ಶ್ರೀಮಠದ ಮಹಾದ್ವಾರದ ಮೂಲಕ ಒಳಕ್ಕೆ ಪ್ರವೇಶಿಸಿ ಸ್ವಲ್ಪ ಮುಂದೆ ಹೋದೊಡನೆಯೇ ಕಾಣಿಸುವ ಮುಖಮಂಟಪ ಮತ್ತು ಪಂಚಕಳಶ ಗೋಪುರಗಳುಳ್ಳ ಶಿಲಾಮಯ ದೇವಸ್ಥಾನವೇ ಶ್ರೀ ಶಾರದಾಂಬೆಯ ದೇವಾಲಯ. ಆಚಾರ್ಯ ಶಂಕರರು ತುಂಗಾ ನದಿಯ ಎಡದಂಡೆಯ ಕಲ್ಲು ಹಾಸೊಂದರ ಮೇಲೆ ಶ್ರೀಚಕ್ರ ಯಂತ್ರೋದ್ಧಾರ ಮಾಡಿ ಶ್ರೀ ಶಾರದಾಂಬೆಯ ಶಕ್ತಿಯನ್ನು ಆವಾಹಿಸಿ ಅದರ ಮೇಲೆ ಶ್ರೀಚಂದನ ಮರದ ಶ್ರೀ ಶಾರದಾ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಆಗಿನ ಕಾಲಕ್ಕೆ ತಕ್ಕಂತೆ ಅಲ್ಲೊಂದು ಸರಳವಾದ ಆಶ್ರಮವನ್ನು ನಿರ್ಮಿಸಲಾಯಿತು. ಮುಂದೆ 14ನೇ ಶತಮಾನದಲ್ಲಿ ಶ್ರೀ ವಿದ್ಯಾರಣ್ಯರು ಈ ಚಂದನ ಮರದ ಶ್ರೀ ಶಾರದಾ ವಿಗ್ರಹದ ಸ್ಥಾನದಲ್ಲಿ ಈಗ ನಾವು ನೋಡುವ ಚಿನ್ನದ ಅಂಶ ಅಧಿಕವಾಗಿರುವ ಪಂಚಲೋಹದ ಭವ್ಯವಾದ ಶ್ರೀ ಶಾರದಾ ವಿಗ್ರಹದ ಪ್ರತಿಷ್ಠಾಪನೆ ಮಾಡಿ ಅಂದಿನ ಕಾಲಕ್ಕೆ ತಕ್ಕಂತೆ ದೇವಾಲಯವನ್ನು ನಿರ್ಮಿಸಿದರು. ನಂತರದ ಕಾಲದಲ್ಲಿ ಹಂತ ಹಂತವಾಗಿ ಈ ದೇವಾಲಯದ ಅಭಿವೃದ್ಧಿಯನ್ನು ಶ್ರೀಮಠದ ಯತಿಗಳು ಕೈಗೊಂಡರು. ಈ ದೇವಾಲಯವು ಚೌಕಾಕಾರದಲ್ಲಿದೆ. ತಮಿಳುನಾಡಿನ ಶಿಲ್ಪಕಲಾ ನಿಪುಣರು ಈ ಶಿಲಾಮಯ ದೇವಸ್ಥಾನದ ಒಳಭಾಗವನ್ನು ಭವ್ಯ ಹಾಗೂ ಪ್ರೇಕ್ಷಣೀಯವಾಗಿ ನಿರ್ಮಿಸಿದ್ದಾರೆ. ನಡುವೆ ರಾಜನಂತೆ ಹೊಳಪುಳ್ಳ ಕರಿಯ ಕಲ್ಲಿನ ಗರ್ಭಗೃಹ, ಅದಕ್ಕೆ ಹೊಂದಿಕೊಂಡಂತೆ ವಿಶಾಲವಾದ ನವರಂಗ, ಅದರಲ್ಲಿ ಚಿದಾನಂದ ತತ್ವ, ವೇದಾಂತ ರಹಸ್ಯ ಪ್ರತೀಕಗಳಾದ ಸುಂದರ ಮನೋಹರ ಸ್ತ್ರೀ ದೇವತಾ ಕೆತ್ತನೆಯುಳ್ಳ ಶಿಲ್ಪಗಳು ಇವೆಲ್ಲವೂ ತಪ್ಪದೆ ದರ್ಶಿಸಲೇಬೇಕಾದ ವಿಶೇಷಗಳು. ಗರ್ಭಗುಡಿಯ ಸಮಾನಾಂತರದಲ್ಲಿ ಸುತ್ತಲೂ ಹೊಂದಿಕೊಂಡಿರುವ ಚಂದ್ರಶಾಲೆ, ನಡುವೆ ಪ್ರದಕ್ಷಿಣಾ ಪಥ ಅತ್ಯಂತ ಸುಂದರವಾಗಿದೆ. ಇವೆಲ್ಲವಕ್ಕೂ ಮೀರಿದ ಅದ್ಭುತವೆಂದರೆ ಗರ್ಭಗೃಹದಲ್ಲಿ ವಿರಾಜಮಾನಳಾದ ಜಗನ್ಮಾತೆ ಶಾರದಾಂಬೆಯೇ. ಆಚಾರ್ಯ ಶಂಕರರು ಶಾರದಾ ಭುಜಂಗ ಪ್ರಯಾತಾಷ್ಟಕದಲ್ಲಿ ಶಾರದಾಂಬೆಯನ್ನು ವಿಶೇಷವಾಗಿ ಸ್ತುತಿಸಿದ್ದಾರೆ. ಇಲ್ಲಿರುವ ಮತ್ತೊಂದು ವಿಶೇಷವೆಂದರೆ ಕಪ್ಪೆ ಶಂಕರನ ದರ್ಶನ. ಶೃಂಗೇರಿಯಲ್ಲಿ ಆದಿಶಂಕರಾಚಾರ್ಯರು ತಾಯಿ ಶಾರದೆಯನ್ನು ಪ್ರತಿಷ್ಠಾಪಿಸಲು ಕಾರಣ ಈ ಕಥೆಯಲ್ಲಡಗಿದೆ. ತುಂಗಾ ನದಿ ತೀರದಲ್ಲಿ ಸ್ನಾನಘಟ್ಟದಲ್ಲಿ ಮೆಟ್ಟಿಲುಗಳನ್ನು ಇಳಿದು ಹೋದರೆ ನದಿಗೆ ಸಮೀಪದಲ್ಲಿ ಒಂದು ಚಿಕ್ಕ ಮಂಟಪದಲ್ಲಿ ಶಿವಲಿಂಗ, ಕಪ್ಪೆ, ಅದಕ್ಕೆ ಬಿಸಿಲಿನ ಜಳ ಬೀಳದಂತೆ ಹೆಡೆ ಬಿಚ್ಚಿ ನೆರಳು ನೀಡುತ್ತಿರುವ ಸರ್ಪ, ಈ ಶಿಲ್ಪವನ್ನು ನಾವು ನೋಡುತ್ತೇವೆ.
ಪಶ್ಚಿಮ ಘಟ್ಟದ ಅಂಚನ್ನು ಅನುಸರಿಸಿ ಶ್ರೀಶಂಕರರು ತಮ್ಮ ಶಿಷ್ಯರೊಡನೆ ಇಲ್ಲಿಗೆ ಬಂದಾಗ ನಡು ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಸರ್ಪವೊಂದು ಕಪ್ಪೆಯೊಂದಕ್ಕೆ ಹೆಡೆಬಿಚ್ಚಿ ನೆರಳು ಉಂಟು ಮಾಡುತ್ತಿದ್ದುದನ್ನು ಕಂಡು ಇದು ನಿರ್ವೈರ ಸ್ಥಳ ಎಂದು ನಿರ್ಧರಿಸಿಕೊಂಡ ಶ್ರೀಶಂಕರರು ತಮ್ಮ ಮೊದಲ ಧರ್ಮಪೀಠವನ್ನು ಇಲ್ಲಿಯೇ ಪ್ರಾರಂಭಿಸಿದರು ಎಂಬುದರ ಸಂಕೇತವಿದು. ಶಾರದಾಂಬೆಯ ಕರುಣೆಯಿಂದ ಇಲ್ಲಿಗೆ ಆಗಮಿಸುವ ಲಕ್ಷಾಂತರ ಭಕ್ತರು ತಮ್ಮ ತಮ್ಮ ಅಭೀಷ್ಟಗಳನ್ನು ಪಡೆಯುತ್ತಿದ್ದಾರೆ. ಉತ್ಸವ ಕಾಲದಲ್ಲಿ ಮತ್ತು ಸಾಮಾನ್ಯ ದಿನಗಳಲ್ಲಿಯೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಶ್ರೀ ಕ್ಷೇತ್ರ ಶೃಂಗೇರಿಯಲ್ಲಿ ಶಾರದಾಂಬೆಯನ್ನು ದರ್ಶಿಸಿ ಕೃತಾರ್ಥರಾಗುತ್ತಿದ್ದಾರೆ. ಪ್ರಮುಖ ಆಧ್ಯಾತ್ಮಿಕ ಚಿಂತಕರೂ ಆದಂತಹ ಅಕ್ಷಯ ಗೋಖಲೆ ಕಾರ್ಕಳರವರು ಸ್ಫೂರ್ತಿದಾಯಕ ಕಥೆಯನ್ನು ಎಸ್ವಿಬಿಸಿಯೊಂದಿಗೆ ಹಂಚಿಕೊಂಡರು. ನಮಸ್ತೆ. ಒಂದೂರಿನಲ್ಲಿ ಒಂದು ನದಿಯನ್ನ ದಾಟ್ತಾ ಇರಬೇಕಾಗಿದ್ರೆ ಅದರಲ್ಲಿ ಇದ್ದಂತಹ ವಿದ್ವಾಂಸ ಅಂಬಿಗನ ಹತ್ರ ಕೇಳ್ತಾನಂತೆ, ನಿನಗೆ ಶಾಸ್ತ್ರ ಪುರಾಣ ಇವೆಲ್ಲವೂ ಸಹ ಗೊತ್ತಿದೆಯಾ ಅಂತ. ಅಂಬಿಗ ಹೇಳ್ತಾನಂತೆ, ನನಗೆ ಅದ್ಯಾವುದೂ ಗೊತ್ತಿಲ್ಲ ಸ್ವಾಮಿ, ಗೊತ್ತಿರುವಂತಹದ್ದು ಈ ದಡದಿಂದ ಆ ದಡಕ್ಕೆ, ಆ ದಡದಿಂದ ಈ ದಡಕ್ಕೆ ಜನರನ್ನ ಸಾಗಿಸುವಂತಹ ಕೆಲಸ ಮಾತ್ರ ಅಂತ. ಈ ವಿದ್ವಾಂಸ ಅಂಬಿಗನನ್ನ ಆಡಿಕೊಂಡು ನೆಗಾಡ್ತಾನೆ, ಶಾಸ್ತ್ರ ಗೊತ್ತಿಲ್ಲದೆ ಇದ್ದರೆ ಭಗವಂತನನ್ನ ಹೇಗೆ ತಲುಪ್ತಿ ಅಂತ. ಅಂಬಿಗ ನಕ್ಕು ಸುಮ್ಮನಾಗ್ತಾನೆ. ಸ್ವಲ್ಪ ಹೊತ್ತಲ್ಲಿ ಜೋರಾದ ಗಾಳಿ ಬರ್ತದೆ. ಆ ಹೋಗ್ತಾ ಇದ್ದಂತಹ ದೋಣಿ ಅಲಗಾಡ್ಲಿಕ್ಕೆ ಆರಂಭ ಆಗ್ತದೆ. ಆಗ ಅಂಬಿಗ ಹೇಳ್ತಾನಂತೆ, ಸ್ವಾಮಿ, ನಿಮ್ಮ ಶಾಸ್ತ್ರದಿಂದ ನಿಮ್ಮ ಬದುಕನ್ನ ಉಳಿಸಿಕೊಳ್ಳಿಕ್ಕಾಗ್ತದೆ ಅಂತಾದ್ರೆ ಉಳಿಸ್ಕೊಳ್ಳಿ, ಈಗ ಇನ್ನೇನು ದೋಣಿ ಮಗಚಿ ಬೀಳ್ತದೆ, ಈಜಿಕೊಂಡು ದಡ ಸೇರಿ ಅಂತ. ಶಾಸ್ತ್ರ ಗೊತ್ತಿತ್ತು ಅಂತ ಹೇಳಿದವನು ಅಲ್ಲೇ ಮುಳುಗಿ ಹೋಗ್ತಾನೆ. ಏನೂ ಗೊತ್ತಿಲ್ಲದೆ ಕೇವಲ ತನ್ನ ಕೆಲಸವನ್ನೇ ದೇವರು ಅಂತ ಹೇಳಿ ಭಾವಿಸಿಕೊಂಡಂತಹ ಆ ಅಂಬಿಗ ಈಜಿ ದಡ ಸೇರ್ತಾನೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದಂತಹ ಕಥೆ ಇದು. ನಮಗೆ ಯಾಕೆ ಅಂತ ಹೇಳಿದ್ರೆ, ನಾವೀ ಬದುಕಿನಲ್ಲಿ ನಮ್ಮಲ್ಲಿ ಹಣ ಇದೆ, ಸಂಪತ್ತಿದೆ, ಡಬಲ್ ಡಿಗ್ರಿ ಇದೆ, PhD ಆಗಿದೆ, ಇನ್ನು ಏನೇನೋ ಆಗಿದೆ ಅಂತ ಹೇಳಿಕೊಂಡು ನಾವು ನಮ್ಮನ್ನ ಹೊಗಳ್ತಾನೆ ಇರ್ತೇವೆ. ಆದರೆ ಈ ಬದುಕು ಅನ್ನುವಂತಹ, ಜೀವನ ಅನ್ನುವಂತಹ ಎಲ್ಲವೂ ಮುಗಿದಾದ ನಂತರ ನಾವು ಸಾಗಬೇಕಾಗ್ಲಿಕ್ಕೆ ಇರುವಂತಹ ಒಂದು ಅತಿ ದೊಡ್ಡದಾದಂತಹ ನದಿ ಇದುವೆ. ಅದುವೇ ಭಗವಂತನನ್ನ ಸೇರುವುದಕ್ಕೆ ಇರುವಂತಹ ಮಾರ್ಗ. ಆ ಮಾರ್ಗವನ್ನ ನಾವು ದಾಟಬೇಕು ಅಂತಾದ್ರೆ, ಆ ಸಾಗರವನ್ನ ನಾವು ದಾಟಬೇಕು ಅಂತಾದ್ರೆ ನಮಗೆ ಬೇಕಾಗಿರುವಂತಹದ್ದು ಹಣ ಆಗಲಿ, ಸಂಪತ್ತಾಗಲಿ, ಕೀರ್ತಿ ಆಗಲಿ, ಯಶಸ್ಸಾಗಲಿ ಅಲ್ಲ. ಬದುಕಿರುವಷ್ಟು ದಿವಸ, ಉಸಿರಿರುವಷ್ಟು ದಿವಸ ನಾವು ಮಾಡಿದಂತಹ ಪುಣ್ಯದ ಕೆಲಸಗಳು ಮಾತ್ರ. ನಾವು ಯಾವ ದಾರಿಯಲ್ಲಿದ್ದೇವೆ ಆಲೋಚನೆ ಮಾಡಬೇಕಲ್ವಾ? ನಮಸ್ತೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಸಹಸ್ರ ದೀಪಾಲಂಕರಣ ಸೇವೆ ತಿರುಮಲದಿಂದ ನೇರ ಪ್ರಸಾರ ಪ್ರತಿದಿನ ಸಂಜೆ 4:50ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಬನ್ನಂಜೆಯ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಪ್ರಥಮವಾಗಿ ಪಂಚಾಮೃತ ಅಭಿಷೇಕದೊಂದಿಗೆ ಸಿಯಾಳ ಅಭಿಷೇಕವನ್ನು ಮಾಡಿ ದೀಪಾರಾಧನೆ ಮಾಡಲಾಯಿತು. ನಂತರ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಮಹಾಪೂಜೆಯನ್ನು ಸಲ್ಲಿಸಲಾಯಿತು. ಈ ವೇಳೆ ಭಕ್ತರಿಂದ ಭಜನಾ ಕಾರ್ಯಕ್ರಮವೂ ನಡೆಯಿತು.
ಪುತ್ತೂರಿನ ಭಗವತಿ ಯಕ್ಷಗಾನ ಮಂಡಳಿಯು ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಹವ್ಯಾಸಿ ಯಕ್ಷಗಾನ ಕಲಾವಿದರಿಂದ ದಕ್ಷಯಜ್ಞ ಎಂಬ ಯಕ್ಷಗಾನವು ನಡೆಯಿತು. ಗೌರಿ ಸ್ವಾಮಿ, ಯಾವತ್ ಇಷ್ಟರ ತನಕ ನಮ್ಮ ಸುದೀರ್ಘವಾದಂತಹ ಜೀವನದಲ್ಲಿ ನೀನಾಡಿದಂತಹ ಯಾವುದೇ ಮಾತನ್ನು ತಿರಸ್ಕರಿಸಿದವರಲ್ಲ ನೀವು. ನಿನ್ನ ಮನಸ್ಸಿಗೆ ನೋವು ಉಂಟಾಗಬಾರದು ಎನ್ನುವ ಹಾಗೆ ನಾನು ಆಲೋಚಿಸಿದವನು, ವ್ಯವಹರಿಸಿದವರು ನೀವು. ಹೌದು, ಅದೇ ಕಾರಣವಾಗಿದೆ. ಏನದು? ಮತ್ತೆ ಮತ್ತೆ ನಿನ್ನ ಮನಸ್ಸಿಗೆ ನೋವನ್ನು ಕೊಡಬಾರದು ಎನ್ನುವ ಹಾಗೆ ನನ್ನ ಮನಸ್ಸಿಗೆ ನೋವಾಗುವಂತಹ ಘಟನೆಯೊಂದು ನಡೆದು ಹೋಗಿದೆ. ಏನದು ಸ್ವಾಮಿ? ಯಾವ ಘಟನೆ? ಯಾವುದನ್ನು ನೀವು ಮುಚ್ಚುಮರೆ ಮಾಡ್ತಾ ಇದ್ದೀರಿ? ನಾನು ಹೇಳಿದ್ದೇನೆ. ಏನದು? ಹೇಳದಿದ್ದರೆ ನೀನು ಬಿಡುವವಳಲ್ಲ ಎನ್ನುವುದನ್ನು ನಾನು ಅರಿತುಕೊಂಡಿದ್ದೇನೆ. ಇಂದಿನ ವಿಚಾರವಲ್ಲ, ಮತ್ತೆ ಒಂದು ದಿನ ನಾನು ವಿಶೇಷವಾದಂತಹ ಸಭೆಯಲ್ಲಿ ಕುಳಿತಿದ್ದೆ. ವಿಶೇಷವಾದಂತಹ ಪೀಠವನ್ನು ಏರಬೇಕು ಎನ್ನುವ ಹಾಗೆ ತ್ರಿವೇಣಿ ಸಂಗಮಕ್ಕೆ. ಹೌದು, ಮರೀಚಿ ಬ್ರಹ್ಮರು ಕೈಗೊಂಡಿರುವಂತಹ ಮಹಾಸತ್ರದಲ್ಲಿ ಯಾಗದ ಅಧ್ಯಕ್ಷ ಪೀಠವನ್ನು ನನಗೇ ಕೊಟ್ಟವರಲ್ವೇ? ಹೌದು ಸ್ವಾಮಿ, ವಿಚಾರವನ್ನು ತಿಳಿದವಳು ನಾನು. ಅವರಾಡಿದಂತಹ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ಆ ಪೀಠವನ್ನು ಏರಿದವನು. ಹೌದು, ಯಾಗವೇನು ನಡೆಯುತ್ತಾ ಇತ್ತು. ಆ ಕಾಲಕ್ಕೆ ಬಂದ ನೋಡು ನಿನ್ನ ತಂದೆ. ನನ್ನ ತಂದೆ ದಕ್ಷ ಪ್ರಜಾಪತಿ. ಹೌದು, ಏನಂತೆ? ಬಂದಂತಹ ಆತ ವರ್ತಿಸಬೇಕಾದ ರೀತಿಯಲ್ಲಿ ವರ್ತಿಸದೆ ನಾನು ಅಳಿಯನಿದ್ದೇನೆ, ಆದರೆ ಯಾವ ಕಾರಣಕ್ಕೂ ಆತನಲ್ಲಿ ನಾನು ಮಾತನಾಡಲಿಲ್ಲ, ಆತನನ್ನು ಕಂಡು ನಾನು ನಮಸ್ಕರಿಸಲಿಲ್ಲ, ಗೌರವವನ್ನು ಕೊಡಲಿಲ್ಲ ಎನ್ನುವಂತಹ ಕಾರಣವೊಂದನ್ನು ಸೃಷ್ಟಿಸಿ ನನ್ನ ಮೇಲೆ ಕುಪಿತಗೊಂಡಂತಹ ಆತ ವಿಧ ವಿಧವಾಗಿ ನಿಂದಿಸಿದ, ಜರೆದ. ಮಾತ್ರವಲ್ಲದೆ ಆ ಸತ್ರಕ್ಕೆ ತಿರಸ್ಕಾರವನ್ನು ಹಾಕಿ ಹಿಂದೆ ಹೋಗಿದ್ದಾನೆ. ಹಾಗಾಗಿ ಇದೆಲ್ಲವೂ ಅಂದಿನ ದ್ವೇಷವನ್ನು ಸಾರಿಸುವುದಕ್ಕಾಗಿಯೇ ಈ ಕಾರ್ಯವನ್ನು ಈ ಕಾಲಕ್ಕೆ ಮಾಡಿದ್ದಾನೆ. ನೀನೇ ಆಲೋಚನೆಯನ್ನು ಮಾಡಿ ನೋಡು. ಏನದು? ನಿನ್ನ ತಂಗಿಯಂದಿರಿಗೆ, ಅಕ್ಕಂದಿರಿಗೆ ಸಕಲರಿಗೂ ಆಮಂತ್ರಣವನ್ನು ಕೊಟ್ಟಿದ್ದಾನೆ. ಹಾಗಿರುವಾಗ ಪ್ರೀತಿಯ ಮಗಳಾದಂತಹ ನಿನ್ನನ್ನು ಮರೆಯುವುದಕ್ಕುಂಟ ಹೇಳು. ಆದರೂ ನನಗೆ ಆತ ಆಮಂತ್ರಣವನ್ನು ಕೊಡದೇ ಇದ್ದಾನೆ. ಯಾಕೆ ಗೊತ್ತೋ? ಯಾಕೆ? ಅಂದಿನ ದ್ವೇಷವನ್ನು ಸಾಧಿಸುವುದಕ್ಕೆ, ಆ ಮೂಲಕ ನಮಗೆಲ್ಲರಿಗೂ ಅವಮಾನವನ್ನು ಮಾಡಬೇಕು, ನನ್ನ ಮನಸ್ಸಿಗೆ ನೋವನ್ನು ನೀಡಬೇಕು ಎನ್ನುವಂತಹ ಕಾರಣಕ್ಕಾಗಿ. ಹಾಗಾಗಿ ನಾನು ಆಡುತ್ತಾ ಇರುವುದು. ಈ ವಿಚಾರವನ್ನು ಬಿಡು, ಅಲ್ಲಿಗೆ ಹೋಗುವುದು ಬೇಡ ಪ್ರಿಯೆ. ಸ್ವಾಮಿ, ನಾನು ಏನು ಮಹಾ ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀ ವಿದ್ಯಾ ನಾಟ್ಯಾಲಯ ತಿರುವನಂತಪುರಂ ರವರಿಂದ ಭರತನಾಟ್ಯ ಕಾರ್ಯಕ್ರಮವು ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.